ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರಬಹುದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಅಲ್ಲ 4,000 ರೂಪಾಯಿ ಜಮಾ ಆಗ್ತಾ ಇದೆ. ಹಾಗಾದ್ರೆ ಯಾಕೆ 4,000 ರೂಪಾಯಿ ಜಮಾ ಮಾಡ್ತಾ ಇದ್ದಾರೆ, ಏನಿದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ರೇಷನ್ ಕಾರ್ಡ್ ಅನ್ನ ಬಂದ್ ಮಾಡ್ತಾ ಇದ್ದಾರೆ. BPL ಆಗಿರ್ಬೋದು, ಅಂತ್ಯೋದಯ ಕಾರ್ಡ್ ಆಗಿರ್ಬೋದು, ಬಂದ್ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಯಾಕೆ ಬಂದ್ ಮಾಡ್ತಿದ್ದಾರೆ, ಯಾರೆಲ್ಲ BPL ಕಾರ್ಡ್ ಅನ್ನು ಹೊಂದಿದ್ದಾರೆ, ಸೊ ಅವರಿಗೆಲ್ಲ ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಹಾಗಾದ್ರೆ ಯಾರ ಒಂದು BPL ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಅನ್ನು ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಓಕೆನಾ. ಸೊ ಮೊದಲನೇದಾಗಿ ನಾನು ಹೇಳಿದ ಹಾಗೆ BPL ಕಾರ್ಡ್ ಅನ್ನು ರದ್ದು ಮಾಡ್ತಾರೆ ಅಂತ ಹೇಳಿದೆ, ಓಕೆನಾ. ಸೊ ಯಾಕೆ ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೊಸ ರೂಲ್ಸ್ ಅನ್ನ ಆಡ್ ಮಾಡ್ತಾ ಇದ್ದಾರೆ BPL ಕಾರ್ಡ್ದಾರರಿಗೆ, ಓಕೆನಾ. ಸೊ ಒಂದು GST ಯಾರು ಪೇ ಮಾಡ್ತಿದ್ದೀರಾ, ಯಾರು ಟ್ಯಾಕ್ಸ್ ರಿಟರ್ನ್ ಆಗಿದ್ದೀರಾ, ಟ್ಯಾಕ್ಸ್ ಕಟ್ತಾ ಇದ್ದೀರಾ. ಸೊ ಫ್ರೆಂಡ್ಸ್, BPL ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ಗೆ ಹೊಸ ರೂಲ್ಸ್ ಗಳನ್ನ ಆಡ್ ಮಾಡಿದ್ದಾರೆ. ಒಂದು GST ಪೇಯರ್ ಆಗಿರ್ಬೋದು, ಅಥವಾ ಸರ್ಕಾರಿ ನೌಕರರಾಗಿರ್ಬೋದು, ಅಥವಾ ಟ್ಯಾಕ್ಸ್ ರಿಟರ್ನ್ ಆಗಿರ್ಬೋದು, ಅಥವಾ ಟ್ಯಾಕ್ಸ್ ಕಟ್ತಾ ಇರೋರಾಗಿರ್ಬೋದು. ಸೊ ಇವ್ರು ಇಷ್ಟಿರ್ದು ಆಲ್ರೆಡಿ BPL ಕಾರ್ಡ್ ಮತ್ತು APL ಕಾರ್ಡ್ ಇವ್ರಿಗೆ ಬರಲ್ಲ ಅಂತ ಮೊದಲಿಂದನೂ ರೂಲ್ಸ್ ಇತ್ತು. ಆದ್ರೆ ಇದಕ್ಕೆ ಇನ್ನೊಂದು ಆಡ್ ಮಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಸೊ ಯಾರೆಲ್ಲ 7 ಎಕರೆ ಜಮೀನನ್ನು ಹೊಂದಿರ್ತೀರಾ, ಸೊ ಅಂತವರ BPL ಕಾರ್ಡ್ ಅನ್ನು ಕೂಡ ಸರ್ಕಾರ ರದ್ದು ಮಾಡ್ತಾ ಇದೆ. ಒಂದು ತಂದೆ ಹೊಂದಿದ್ರೆ ಮಕ್ಕಳದು ಹೆಸರಲ್ಲಿ ಬರಲ್ಲ, ತಾಯಿ ಹೊಂದಿದ್ರೆ ಗಂಡ ಮತ್ತು ಮಕ್ಕಳ ಹೆಸರಲ್ಲಿ ಬರಲ್ಲ. ಸೊ ಯಾರ್ದು ಬರಲ್ಲ, ಕುಟುಂಬದಲ್ಲಿ ಯಾರೊಬ್ಬರ ಹೆಸರಲ್ಲೂ ಕೂಡ 7 ಎಕರೆ ಜಮೀನ್ ಇದ್ರೆ ಯಾರಿಗೂ ಕೂಡ BPL ಕಾರ್ಡ್ ಮತ್ತೆ ಅಂತ್ಯೋದಯ ಕಾರ್ಡ್ ಬರಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಹೊಸ ರೂಲ್ಸ್ ಅನ್ನ ತಂದಿದೆ. ಸೊ ಈಗಾಗಲೇ ಪರಿಶೀಲನೆ ನಡೆಸಿರೋದ್ರಿಂದ ಅಂತವರ BPL ಕಾರ್ಡ್ ಅನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ. ಸೊ ನಿಮ್ದು ಕೂಡ ಆ ಲಿಸ್ಟ್ಗೆ ಸೇರಿದ್ರೆ ದಯವಿಟ್ಟು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದಾದ್ಮೇಲೆ ಗೃಹಲಕ್ಷ್ಮಿ ಯೋಜನೆ, ಓಕೆನಾ. ಸೊ 2,000 ಅಲ್ಲ 4,000 ಅಂತ ಹೇಳಿದ್ನಲ್ವಾ. ಸೊ ನಿಮ್ಗೆ ಗೊತ್ತಿರಬಹುದು, ದಸರಾ ಹಬ್ಬದ ಮುಂಚೆನೆ ಗೃಹಲಕ್ಷ್ಮಿ ಹೇಳಿದ್ರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್. ಏನಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ಜುಲೈ ಕಂತು ಮತ್ತೆ ಆಗಸ್ಟ್ ಕಂತು ಬಾಕಿ ಇತ್ತು. ಸೊ ಜುಲೈ ಆಲ್ರೆಡಿ ಹಾಕಿದೀವಿ, ಆಗಸ್ಟ್ ಕಂತಿನ ಅಮೌಂಟ್ ಅನ್ನ ದಸರಾ ಹಬ್ಬದೊಳಗಾಗಿ ನಾವು ಹಾಕ್ತಿವಿ, ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ದಸರಾ ಹಬ್ಬ ಮುಗಿದ್ರು ಕೂಡ ಇನ್ನೂ ಹಾಕಿಲ್ಲ. ಸೊ ನೆನ್ನೆ ನಡೆದಂತ ಸಭೆಯಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಅಕ್ಟೋಬರ್ 9ನೇ ತಾರೀಕಿನೊಳಗಾಗಿ ನಾವು 2,000 ಪ್ಲಸ್ 2,000 ಅಂದ್ರೆ 22ನೇ ಕಂತು ಮತ್ತೆ 23ನೇ ಕಂತು ಟೋಟಲ್ 4,000 ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮ್ಮ ಜಿಲ್ಲೆಗಳಿಗೂ ಕೂಡ ಬಂದಿದೆಯಾ ಅಂತ ಹೇಳ್ಬಿಟ್ಟು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ಒಂದಿಷ್ಟು ಜನರಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಬಂದಿದ್ರೆ ಚೆಕ್ ಮಾಡ್ಕೊಳ್ಳಿ, ಬಂದಿಲ್ಲ ಅಂದ್ರೆ 7ನೇ ತಾರೀಕಿನಿಂದ 9ನೇ ತಾರೀಕಿನೊಳಗಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇವತ್ತು ಗುಡ್ ನ್ಯೂಸ್ ಆಗಿತ್ತು. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಯಾವ ಯೋಜನೆಗಳ ಬಗ್ಗೆ ಬೇಕು ಅಂತ ಹೇಳ್ಬಿಟ್ಟು. ಎಷ್ಟೋ ಜನ ಸ್ಕೀಮ್ಗಳ ಬಗ್ಗೆ ಕೇಳ್ತಾ ಇದ್ದೀರಾ, ಅದು ಕೂಡ ನಾನು ವಿಡಿಯೋ ಮಾಡ್ತೀನಿ. ಎಷ್ಟೋ ಜನ ಪೋಸ್ಟ್ ಆಫೀಸ್ ಸ್ಕೀಮ್ಗಳ ಬಗ್ಗೆ ಹೇಳಿ ಮೇಡಮ್, ಇನ್ನೂ ಹೆಚ್ಚಿನ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಟೈಮ್ ಸಿಗ್ತಾ ಇಲ್ಲ, ಗ್ಯಾರಂಟಿ ಮಾಡ್ತೀನಿ. ಹಾಗೆ ವರ್ಕ್ ಫ್ರಮ್ ಹೋಮ್ ಜಾಬ್ಗಳ ಬಗ್ಗೆ ಕೇಳ್ತಾ ಇದ್ರಿ. ಸೊ ನನ್ನ ಒಂದು ಜನನುಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇರುತ್ತೆ. ಯೂಟ್ಯೂಬ್ ಅಲ್ಲಿ ಹೋಗಿ ಜನನುಡಿ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿ, ಅಲ್ಲಿ ಬರುತ್ತೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ, ಹೌಸ್ ವೈಫ್ ಆಗಿರಿ, ರಿಟೈರ್ಡ್ ಪರ್ಸನ್ಸ್, ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಜಾಬ್ ಮಾಡ್ಬೋದು. ಮನೆಯಲ್ಲಿ ಕುಳಿತುಕೊಂಡು ಮಾಡುವಂಥ ಜಾಬ್ಗಳ ಬಗ್ಗೆ ಮಾತ್ರ ಇನ್ಫಾರ್ಮೇಷನ್ ಅನ್ನು ಅಲ್ಲಿ ಕೊಡ್ತಾ ಇರ್ತೀನಿ. ಹೋಗಿ ನೀವು ಅದಕ್ಕೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು, ಓಕೆನಾ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ಗೃಹಲಕ್ಷ್ಮಿ ನಿಮಗೆ ಎಷ್ಟನೇ ಕಂತು ಬಂದಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ, ಓಕೆನಾ.